ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆ ಪ್ರೋಮೋ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಎಲ್ಲೂ ವಿಡಿಯೋನ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಈ ಒಂದು ಪ್ರೋಮೋ ವಿಡಿಯೋ ಏನೇನಿದೆ ಅಂತ ನೋಡೋಣ. ಸೊ ಇಲ್ಲಿ ಅಂಜನ್ ಅವರು ಏನು ತನ್ನ ಎಂಗೇಜ್ಮೆಂಟ್ನ ಬೇಡ ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಬರೋಣ ಬನ್ನಿ. ಈ ಕಡೆ ಅಶ್ವಿನಿ ಅವರು ಈ ಕಡೆ ಶ್ರವಣ್ ಅವ್ರ ಹೆಂಡತಿ ಶಾರದಾ ಅವ್ರನ್ನ ತನ್ನ ತಾಯಿ ಅಂತ ಮಿಚ್ಚೋ ಕೆಲಸ ಮಾಡ್ತಾರೆ. ಆದರೆ ಅದು ಫ್ಲಾಪ್ ಆಗುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ತನ್ನ ಕರಳು ಬಳ್ಳಿ ಸಂಬಂಧನ ಅವ್ರ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಶಾರದಾ ಅವರು ಸ್ವಲ್ಪ ಭಯದಲ್ಲಿ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಮತ್ತು ಭೂಮಿಯವರು ಹನಿಮೂನ್ ಟ್ರಿಪ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನು ಅಲ್ಲೇ ಇರೋವಂತಹ ದೇವಸ್ಥಾನ, ಕಳಸದ ದೇವಸ್ಥಾನಕ್ಕೆ ಈ ಕಡೆ ಅಜಿತ್ ಅವರು ಭೂಮಿಯವ್ರನ್ನ ಕರ್ಕೊಂಡೋಗಿ ಒಂದೊಂದು ವಿಶಿಷ್ಟತೆಯೂ ಸಹ ಎಳೆಯಾಗಿ ಈ ಕಡೆ ದೇವಸ್ಥಾನದ ಬಗ್ಗೆ ತನ್ನ ಹೆಂಡತಿ ಭೂಮಿಯವ್ರಿಗೆ ವಿವರಿಸ್ತಾರೆ. ಇನ್ನು ಈ ಕಡೆ ಅದೇ ರೀತಿ ಭೂಮಿಯವರು ಹುಟ್ಟಿದ ಜನ್ಮದ ರಹಸ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಕೂಡ ಮಾಡ್ತಾರೆ. ಇನ್ನು ಅಜಿತ್ ಅವ್ರ ಮಾತಿಗೆ ಈ ಕಡೆ ಭೂಮಿಯವರು ಎಲ್ಲ ಸರಿ ಸಾಹೇಬ್ರೆ, ಆದರೆ ನನ್ನ ಟ್ರಂಕ್ ಕಳ್ದೋಗಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ನನ್ನ ಟ್ರಂಕ್ ಕಳ್ದೋಗಿಲ್ಲ, ನನ್ನ ವಸ್ತುಗಳು ಕಳ್ದೋಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಅದನ್ನು ಎತ್ಕೊಂಡೋಗಿರೋರಿಗೆ ಏನು ತಾನೇ ಪ್ರಯೋಜನ ಇರುತ್ತೆ, ನೀವೇ ಹೇಳಿ. ನಮ್ಮ ಮನೆಯಲ್ಲಿ ಶಾರದಮ್ಮ ಅವ್ರ ಫೋಟೋ ಅಜ್ಜಿ ರೂಮಿಂದ ಕಳ್ದೋಗಿತ್ತು. ಅದನ್ನು ಯಾರಾದರೂ ಎತ್ಕೊಂಡು ಹೋಗಿದ್ರಾ? ಇಲ್ಲ ತಾನೇ. ಹಾಗೆ ನಂದು ಎಲ್ಲೋ ಕಳ್ದೋಗಿದೆ, ನೀವು ಹಾಗಂತ ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ತನ್ನ ಗಂಡ ಅಜಿತ್ ಅವ್ರ ಬಾಯಿನ ಮುಚ್ಚಿಸ್ತಾರೆ. ತನ್ನ ಟ್ರಂಕಿನ ವಿಚಾರದ ತನ್ನ ಬಾಲ್ಯದಲ್ಲಿರುವಂತಹ ವಸ್ತುಗಳನ್ನ ಕಳ್ಕೊಂಡಂತಹ ಭೂಮಿಯವ್ರಿಗೆ ಈ ಕಡೆ ಅಜಿತ್ ಅವರ ಮಾತು ಒಂದು ರೀತಿ ಅಸ್ತಸ್ತಬ್ಧವಾಗಿರುತ್ತೆ. ಈ ಕಡೆ ಅದೇ ರೀತಿ ಮಾತುಕತೆನ ಹಾಡ್ಕೊಂಡು ಬರಬೇಕಾದ್ರೆ ರೋಡ್ ಮಧ್ಯದಲ್ಲಿ ತನ್ನ ಕಾರು ಕೆಟ್ಟೋಗುತ್ತೆ. ಅಂದರೆ ಶಾರದಮ್ಮ ಅವರು ಇರುವಂತಹ ಎಸ್ಟೇಟ್ ಒಳಗಡೆ ಈ ಕಡೆ ಅಜಿತ್ ಮತ್ತು ಭೂಮಿಯವರು ಬರ್ತಾ ಇರ್ತಾರೆ. ಆ ಒಂದು ಜಾಗದಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿಯವ್ರ ಕಾರು ಕೆಟ್ಟೋಗಿ ನಿಂತ್ಕೊಳ್ಳುತ್ತೆ. ಇನ್ನು ಅಜಿತ್ ಅವರು ತನ್ನ ರಾಮ್ ಅವರು ತಂದೆಯಾದಂತಹ ರಾಮ್ ಅವ್ರ ಗೆಳೆಯ ಈ ಕಡೆ ರೆಸಾರ್ಟ್ ಓನರ್ ಅವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ನಮ್ಮ ಕಾರ್ ಕೆಟ್ಟೋಗಿದೆ, ಒಂದು ಕಾರ್ನ ಅಥವಾ ಮೆಕ್ಯಾನಿಕ್ನ ಕಳಿಸ್ಕೊಡಿ ಅಂಕಲ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಆ ಒಂದು ಗೆಸ್ಟ್ ಹೌಸ್ ನಲ್ಲಿ ಇರುವಂತಹ ಅಶ್ವಿನಿ ರೌಡಿ ಏನ್ ಮಾಡ್ತಾರೆ, ಅಲ್ಲೇ ಒಂದು ರೂಮ್ ಅಲ್ಲಿ ನಿಂತಿರ್ತಾರೆ. ಇನ್ನು ಅಜಿತ್ ಅವ್ರು ಮಾತಾಡೋದನ್ನ ಕಿಟಕಿಯಿಂದನೇ ಈ ಕಡೆ ಗಮನಿಸಿದಂತಹ ಆ ರೌಡಿ ಈ ಕಡೆ ಅಜಿತ್ ಮತ್ತೆ ಭೂಮಿಯವ್ರನ್ನಿಬ್ಬರನ್ನು ಸಹ ನೋಡಿ ಗಾಬರಿಗೆ ಒಳಗಾಗಿ ತಾನಿರುವಂತಹ ರೂಮಿನ ಕಿಟಕಿಗಳನ್ನ ಮುಚ್ಚೋ ಪ್ರಯತ್ನನ ಮಾಡ್ತಾನೆ. ಈ ಒಂದು ಸಮಾಚಾರನ ಅಬ್ಸರ್ವ್ ಮಾಡಿದಂತಹ ಅಶ್ವಿನಿ ಅವರು ಅವ್ರನ್ನ ಚೆಕ್ ಮಾಡೋದಕ್ಕೆ ಕಳ್ಸಿರ್ತಾರೆ. ಇನ್ನು ಅವ್ನು ಚೆಕ್ ಮಾಡ್ಕೊಂಡ್ ಬಂದಾದ್ಮೇಲೆ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಮೇಡಮ್ ಯಾವುದೋ ಒಂದು ಟೂರಿಸ್ಟ್ ಗಾಡಿ ಇರ್ಬೋದು ಅಂತ ಅನ್ಸುತ್ತೆ, ಗಾಡಿ ಕೆಟ್ಟೋಗಿದೆ, ಮೆಕ್ಯಾನಿಕ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನಮಗೇನು ತೊಂದರೆ ಆಗೋದಿಲ್ಲ ಅಂತ ಅನ್ಸುತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ಅಶ್ವಿನಿ ಹತ್ರ ಈ ಕಡೆ ಆ ರೌಡಿ ಹೇಳ್ತಾನೆ. ಅಶ್ವಿನಿ ಅವರು ತುಂಬಾ ಭಯದಲ್ಲಿರ್ತಾರೆ. ಇನ್ನು ಅವರಿಗೆ ಶಾರದಮ್ಮ ಅವ್ರನ್ನ ಈ ಕಡೆ ಸೀಕ್ರೆಟ್ ಆಗಿ ಇಟ್ಟಿರೋದು ಮತ್ತೆ ತಾನು ಸೀಕ್ರೆಟ್ ಆಗಿ ದೇವರ ಮನೆ ಸನ್ನಿಧಿಗೆ ಹೋಗಿ ಸೇರ್ಕೊಳೋವರೆಗೂ ನೆಮ್ಮದಿ ಆಗಿರೋದಿಲ್ಲ ಮನಸ್ಸು. ಹಾಗಾಗಿ ಅವ್ರು ಹೇಳ್ತಾರೆ, ಇಲ್ಲ ಯಾರನ್ನು ಕೂಡ ನಂಬೋದಿಕ್ಕಾಗೋದಿಲ್ಲ, ಯಾವ ಕಡೆಯಿಂದ ಸಮಸ್ಯೆ ಬರುತ್ತೆ ಅಂತ ಹೇಳಿ ಊಹೆ ಮಾಡ್ಕೊಳೋದಿಕ್ಕೂ ಸಾಧ್ಯ ಆಗಲ್ಲ, ಎಲ್ಲನೂ ಕೂಡ ಕಣ್ಣಾಗಿರ್ಬೇಕು, ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಇನ್ನು ಅರೋಡಿ ಸರಿ ಮೇಡಮ್ ಆಯ್ತು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿಯವರು ಮೆಕ್ಯಾನಿಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಶ್ವಿನಿ ಅವರು ಸ್ವಲ್ಪ ಭಯದಲ್ಲಿ ಗಾಬರಿಯಲ್ಲಿ ಇರ್ತಾರೆ. ಭೂಮಿಯವರು ನಿಂತಲ್ಲೇ ಒಂದು ರೀತಿಯ ಕಳವಳ ಶುರುವಾಗಿರುತ್ತೆ. ತನ್ನ ತಾಯಿ ಅಲ್ಲೇ ಹತ್ತಿರದಲ್ಲಿದ್ರು ಭೂಮಿಯವ್ರಿಗೆ ಹುಡ್ಕೋದಿಕ್ಕೆ ಆಗ್ತಾ ಇಲ್ಲ. ಇನ್ನು ಭೂಮಿನೂ ಕೂಡ ಅಲ್ಲೇ ಇರೋದನ್ನ ಈ ಕಡೆ ತಾಯಿ ಮನಸ್ಸು ಗಮನಿಸಿ ಈ ಕಡೆ ಶಾರದಾ ಅವ್ರಿಗೂ ಕೂಡ ಏನೋ ಒಂದು ರೀತಿ ತಳವಳ ಆಗಿ ಪುಟಾಣಿ ಅಂತ ಕನ್ವರಿಸ್ತಾ ಇರ್ತಾರೆ. ಇನ್ನು ಈ ಕಡೆ ಮೆಕ್ಯಾನಿಕ್ ಬಂದು ಕಾರ್ನ ರೆಡಿ ಮಾಡಿ ಅಜಿತ್ ಮತ್ತೆ ಭೂಮಿಯವರು ಬರೋ ತರ ಮಾಡ್ತಾರೆ. ಆದ್ರೂ ಒಲ್ಲದ ಮನಸ್ಸಿಂದ ಈ ಕಡೆ ಭೂಮಿಯವರು ಏನೋ ಕಳ್ಕೊಂಡಿರೋ ತರ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಕೂಡ ಈ ಕಡೆ ಅವರು ಹೊರಟು ವಾಪಸ್ ಬರ್ತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಇವ್ರದು ದೇವಯಾನಿ ಮಗಳು ಅಂಜುದು ತುಂಬಾನೇ ಮದುವೆ ಪ್ರಿಪ್ರೇಷನ್ಸು ನಡೀತಾ ಇರುತ್ತೆ. ಇನ್ನು ಎಲ್ಲರೂ ಕೂಡ ಹಾಲಲ್ಲಿ ಕುತ್ಕೊಂಡು ಹೇಳ್ತಾರೆ, ನಾವೆಲ್ಲರೂ ಕೂಡ ಇವತ್ತು ಖುಷಿಯಿಂದ ಇಲ್ಲಿ ಸೇರ್ಕೊಂಡಿರೋದು ಒಂದು ಮುಖ್ಯವಾದ ವಿಚಾರನ ಮಾತಾಡೋದಿಕ್ಕೆ ಅಂತ. ಇನ್ನು ದೇವಯಾನಿಯವರು ಚಕ್ಲಿ ತಿಂತಾ ಇರ್ತಾರೆ. ಏನೋ ಇರ್ಬೋದು ಅಜಿತ್ ಮತ್ತೆ ಭೂಮಿ ವಿಚಾರ ಅಂತ ಅನ್ಕೊಂಡಂತಹ ದೇವಯಾನಿಗೆ ಇನ್ನು ದೊಡ್ಡದಾಗಿರುವಂತಹ ಶಾಕಿಂಗ್ ನ್ಯೂಸೇ ಕಾದಿರುತ್ತೆ. ಇನ್ನು ಅಲ್ಲೇ ಇರುವಂತಹ ಶ್ರವಣ್ ಅವರು, ಹೌದಾ ಬಾವ, ಏನ್ ಆತರ ಖುಷಿ ತರುವಂತಹ ವಿಚಾರ ಅಂತ ಕೇಳ್ತಿದ್ದಾಗೇನೆ ರಾಮ್ ಅವ್ರು ಹೇಳ್ತಾರೆ, ನಾನು ಈಗಷ್ಟೇ ಋತ್ವಿಕ್ ತಂದೆ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ. ಇನ್ನು ಋತ್ವಿಕ್ ಅಂತೂ ನಮ್ಮ ಸ್ವೀಟಿನ ನೋಡ್ದಾಗಿಂದ ಮದ್ವೆ ಅಂತ ಆದ್ರೆ ಅದು ಇದೇ ಹುಡುಗಿನ ಆಗ್ಬೇಕು ಅಂತ ಹೇಳಿ ಆಸೆ ಪಡ್ತಿದ್ದಾನಂತೆ. ಋತ್ವಿಕ್ಗೆ ಈ ನಮ್ಮ ಅಂಜು ಮೇಲೆ ತುಂಬಾ ಪ್ರೀತಿಯಾಗಿ ಅವಳು ಪ್ರೀತಿಲಿ ಮುಳುಗೋಗಿದ್ದಾನಂತೆ ಅಂತ ಹೇಳ್ತಿದ್ದಾಗೇನೆ ನಿನ್ನೆ ಮನೆಯವರು ಎಲ್ಲರೂ ಸಹ ಖುಷಿ ಪಡ್ತಾರೆ. ಆದ್ರೆ ಅಂಜು ಮತ್ತೆ ಅಪೇಕ್ಷ ಅವ್ರು ಮಾತ್ರ ಖುಷಿಗೆ ಒಳಗಾಗೋದಿಲ್ಲ, ತುಂಬಾ ಸಿಟ್ಟಲ್ಲಿರ್ತಾರೆ. ಇನ್ನು ಈ ಕಡೆ ಅಂಜು ಅವ್ರಿಗೆ ಈ ರೀತಿ ಮಾತನ್ನ ಕೇಳಿದ ತಕ್ಷಣ ತುಂಬಾ ಶಾಕ್ ಅಂತ ಅನ್ಸುತ್ತೆ. ಇನ್ನು ಸಡನ್ ಆಗಿ ತನ್ನ ತಾಯಿ ಮುಖನ ನೋಡ್ತಾರೆ ಅಂಜು ಅವರು. ಇನ್ನು ಖುಷಿಯಿಂದ ಚಕ್ಲಿ ತಿಂತಿರುವಂತಹ ದೇವಯಾನಿಗೆ ತನ್ನ ಮಗಳು ನೋಡಿದ್ದು
ದಿಗ್ಲು ಬಂದ ಹಾಗಾಗಿ ಅಲ್ಲೇ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಶ್ರವಣ್ ಅವರು ಹೌದಾ ಬಾಬಾ ತುಂಬಾ ಖುಷಿ ವಿಚಾರ ಹೇಳಿದೆ, ನಮ್ಮ ಪುಟ್ಟಿ ಅವ್ರಿಗಂತೂ ಇಷ್ಟ ಆಗಿರೋದು ತುಂಬಾನೇ ಖುಷಿ ತರುವಂತಹ ವಿಚಾರ. ಇನ್ನು ನಮ್ಮ ಮನೆ ಮಗಳು ಈ ಮನೆಯಿಂದ ಆ ಮನೆಗೆ ಹೋಗಿ ಸುಖವಾಗಿರೋದಕ್ಕೆ ಅವ್ರಿಗೆ ಮನಸ್ಫೂರ್ತಿಯಾಗಿ ಪ್ರೀತಿ ಬಂದಿರೋದೇ ಸಾಕು ಬಾಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಇನ್ನು ಮದುವೆ ಮಾಡೋದಕ್ಕೆ ಮತ್ತು ಎಂಗೇಜ್ಮೆಂಟ್ ಮಾಡೋದಕ್ಕೆ ಜಾಸ್ತಿ ಸಮಯ ನಮ್ಮ ಹತ್ರ ಇಲ್ಲ, ಅದರಲ್ಲಂತೂ ಎಂಗೇಜ್ಮೆಂಟು ಬರೋ ಶುಕ್ರವಾರನೇ ಇದೆ. ಇನ್ನೇನು ಅಜಿತ್ ಮತ್ತು ಭೂಮಿನೂ ಕೂಡ ಹನಿಮೂನ್ನ ಮುಗಿಸ್ಕೊಂಡು ಬರೋ ದಿನ ಆಯಿತು. ನಾವು ಆದಷ್ಟು ಬೇಗ ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊಬೇಕು. ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊಳೋದಕ್ಕೆ ನಮಗೆ ಜಾಸ್ತಿ ಸಮಯನೂ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಹೇಳ್ತಾರೆ. ಇನ್ನು ನಾನು ಒಡವೆ ಮತ್ತು ಬಟ್ಟೆ ಬಗ್ಗೆ ನಾನು ನೋಡ್ಕೋತೀನಿ, ಅದೇ ರೀತಿ ಮನೆ ಖರ್ಚುಗಳ ಬಗ್ಗೆನೂ ಸಹ ನಾನು ನೋಡ್ಕೋತೀನಿ. ಲಚ್ಚಿ ನೀನು ಫ್ರೀ ಆಗಿದ್ದರೆ ನೀನು ನಲ್ಲಿ ಬೇಕಾಗಿರುವಂತಹ ಶಾಮಿಯಾನ ಡೆಕೋರೇಷನ್ನು ಮತ್ತು ಊಟದ ಇನ್ಚಾರ್ಜು ಇದನ್ನೆಲ್ಲ ಸ್ವಲ್ಪ ಓಡಾಡ್ಕೊಂಡು ಅಂತ ಹೇಳ್ಬಿಟ್ಟು ಮನೆಯಲ್ಲಿರುವಂತಹ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸನ ಹೇಳ್ತಾ ಇರ್ತಾರೆ ಶ್ರವಣ್ ಅವರು. ಇನ್ನು ಈ ಕಡೆ ಅಂಜು ಅವರು ತನ್ನ ತಾಯಿ ಮುಖನ ಎಷ್ಟೇ ನೋಡಿದ್ರು ದೇವಯಾನಿಯವರು ಯಾವುದೇ ರೀತಿಯ ಫ್ಲಾಪ್ ಮಾಡೋ ಐಡಿಯಾದಲ್ಲಿರಲ್ಲ, ಹಾಗಾಗಿ ಅವರು ಸುಮ್ಮನೆ ಕೂತಿರ್ತಾರೆ ಸಿಟ್ಟಲ್ಲಿ. ಇನ್ನು ಇದನ್ನೆಲ್ಲ ಗಮನಿಸಿದಂತಹ ಅಂಜು ಅವರು ಸ್ಟಾಪ್ ಇಟ್ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಶ್ರವಣ್ ಅವ್ರಿಗೆ ಹೇಳ್ತಾರೆ. ಸಡನ್ ಆಗಿ ಎದ್ಬಿಟ್ಟು ಜಸ್ಟ್ ಸ್ಟಾಪ್ ಇಟ್ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಅವ್ರು ಸಿಟ್ ಮಾಡ್ಕೊಂಡಿದ್ದು ನೋಡಿದಂತ ಅಂಜು ಅವರು ಪ್ಲೀಸ್ ದೊಡ್ಡಪ್ಪ ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ತಿದ್ದಾಗೇನೆ ಈ ಕಡೆ ದೇವಯಾನಿ, ಶ್ರವಣ್ ಅವರು, ರಾಮ್ ಅವರು, ಪಲ್ಲವಿ ಅವರು, ಸತ್ಯ ಅವರು ಮತ್ತೆ ಲಚ್ಚಿ ಅವರು ಶಾಕ್ಗೆ ಒಳಗಾಗ್ತಾರೆ. ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ಅಜ್ಜಿ ಇರೋದಿಲ್ಲ, ಹಾಗಾಗಿ ಅಂಜನಾ ಬಚಾವ್ ಆಗ್ತಾರೆ. ಇನ್ನು ಈ ಕಡೆ ದೇವಯಾನಿ ಸ್ವೀಟಿ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ತನ್ನ ಮಗಳಿಗೆ ಸಣ್ಣ ಕೇಳಿದಾಗ ಇನ್ನೀಗಡೆ ಓ ಮಾಮ್ ಜಸ್ಟ್ ಸ್ಟಾಪ್ ಇಟ್ ಮಾಮ್, ನಿನಗೆ ಗೊತ್ತಿಲ್ವಾ ನನಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ, ಆದರೂ ಯಾಕೆ ನಾನು ಫೋರ್ಸ್ ಮಾಡ್ತಾ ಇದ್ದೀರಾ, ನಾನು ಅಲ್ಲೊಬ್ಬಳೇ ಇರಬೇಕಾಗತ್ತೆ, ನಿಮ್ಮನ್ನೆಲ್ಲ ಬಿಟ್ಟು ಹೇಗಪ್ಪ ಇರೋದು ಅಂತ ಹೇಳ್ಬಿಟ್ಟು ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡು ನಿಮ್ಮನ್ನೆಲ್ಲ ನೋಡಬೇಕು ಅನ್ನೋ ಆಸೆಯಲ್ಲಿ ನಾನು ಇಲ್ಲಿಗೆ ಬಂದೆ. ಆದರೆ ಇಲ್ಲಿಗೆ ಬಂದಿರೋದು ಯಾರಿಗೂ ಸಹ ಇಷ್ಟ ಇಲ್ಲ, ಹಾಗಾಗಿ ನನ್ನ ಆ ಋತಿಕ್ ಜೊತೆ ಮದುವೆ ಮಾಡಿ ಎಂಗೇಜ್ಮೆಂಟ್ ಮಾಡಿ ಈ ಮನೆಯಿಂದ ಕಳಿಸ್ಬೇಕು ಅಂತಲೇ ಎಲ್ಲರೂ ಕಾಯ್ದಿದ್ದಾರ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇನ್ನು ಈ ಕಡೆ ಶ್ರವಣ್ ಅವರು ಹಾಗಲ್ಲ ಅಂಜು, ನಾವು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ, ಎಂಗೇಜ್ಮೆಂಟ್ಗೆ ಜಾಸ್ತಿ ದಿನ ಇಲ್ಲ, ಕೆಲವೇ ದಿನ ಇರೋದು ಅಂತ ಹೇಳಿದಾಗ ಬೇಡ ದೊಡ್ಡಪ್ಪ, ನನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಮದುವೆ ಮಾಡಿ ಕಳಿಸ್ಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ, ದಯವಿಟ್ಟು ಬೇಡ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಈ ಕಡೆ ದೇವಯಾನಿಯವರು ಅಂಜು ಯಾಕೆ ಅಂಜು ಈ ರೀತಿ ಎಲ್ಲ ಆಡ್ತಾ ಇದ್ದೀರಿ, ನಿನ್ನ ಎಂಗೇಜ್ಮೆಂಟ್ಗೆ ಓಕೆ ಅಂದಿರ್ತಾರೆ ನೀನು ನನಗೆ ಕರೆಸಿದ್ದು ಅಂತ ಹೇಳ್ಬಿಟ್ಟು ತನ್ನ ಮೇಲೆ ತಪ್ಪು ಬರ್ದಿರೋ ಹಾಗೆ ನಿಭಾಯಿಸುವಂತಹ ಕೆಲಸನ ಈ ಕಡೆ ದೇವಯಾನಿ ಅವರು ಮಾಡ್ತಾರೆ. ಇನ್ನು ಈ ಕಡೆ ಶ್ರವಣ್ ಅವರು, ರಾಮ್ ಅವರು ಹೇಳ್ತಾರೆ ಸ್ವೀಟಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಾದ್ಮೇಲೆ ಗಂಡಿನ ಮನೆಯವರು ಒಪ್ಕೊಂಡಾದ್ಮೇಲೆ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆದಮೇಲೆ ಈ ರೀತಿ ಹೇಳಿದ್ರೆ ಹೇಗೆ ಅಂತ ಕೇಳ್ತಾರೆ. ಇನ್ನು ಶ್ರವಣ್ ಅವರು ಅಂಜು ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂಜು, ಅಮ್ಮನಿಗೇನಾದರೂ ಈ ವಿಚಾರ ಗೊತ್ತಾದರೆ ಸುಮ್ಮನೆ ಅವರು ಗಾಬರಿ ಪಡ್ತಾರೆ, ನೀನು ಏನು ಮಾತಾಡ್ತಾ ಇದ್ದೆ ಅಂತ ನಿನ್ಗೆ ಗೊತ್ತಾ, ದೇವಯ್ಯನಿ ನೀನಾದರೂ ಹೇಳು ದೇವಯ್ಯನಿ ಸ್ವಲ್ಪ ಅಂತಿದ್ದಾಗೇನೆ ಬಾವಾ ನಾನು ಹೇಳ್ತೀನಿ ಬಾವಾ, ಅಂಜು ನೀನು ಪ್ಲೀಸ್ ಸುಮ್ಮನೆ ಇರು, ಏನು ಮಾತಾಡಬೇಡ, ನೀನು ಎಂಗೇಜ್ಮೆಂಟ್ ಮಾಡ್ಕೋತಾ ಇದೆಯಾ, ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಾ ಇದೆಯಾ ಅಷ್ಟೇ, ಜಸ್ಟ್ ಸ್ಟಿಲ್ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜುಗೆ ಹೇಳ್ತಾರೆ. ಮಾಮ್ ಹಾಗಲ್ಲ ಮಾಮ್, ನಾನು ಈಗಷ್ಟೇ ಫಾರಿನ್ಗಿಂದ ಬಂದಿದ್ದೀನಿ, ಕೆಲವೊಂದು ದಿವಸ ಕಂಪ್ಲೀಟಾಗಿ ಮನೆಯವ್ರ ಜೊತೆ ಕಳೆಯೋ ಆಸೆನೂ ನನಗಿಲ್ವಾ ಹೇಳಿ, ಫ್ರೀಡಮ್ಮು ಸಹ ನನಗಿಲ್ವಾ, ದಯವಿಟ್ಟು ಇನ್ನು 2-3 ದಿನ ಪೋಸ್ಟ್ಪೋನ್ ಮಾಡಿ ಎಂಗೇಜ್ಮೆಂಟ್ನ, ಅಲ್ಲಿವರೆಗೂ ನಾನು ಮನೆಯವ್ರ ಜೊತೆ ಖುಷಿಯಾಗಿ ಇರ್ತೀನಿ. ಇನ್ನು ಅಜಿತ್ ಮತ್ತು ಭೂಮಿನೂ ಕೂಡ ಹನಿಮೂನ್ ಮುಗಿಸ್ಕೊಂಡು ಬಂದಿಲ್ಲ, ಇನ್ನು ಅವರೆಲ್ಲ ಬಂದಾದಮೇಲೆ ಎಲ್ಲರೂ ಮನೆಯಲ್ಲಿ ಇದ್ಮೇಲೆ ನಾವು ಎಂಗೇಜ್ಮೆಂಟ್ನ ಮಾಡ್ಕೊಳ್ಳೋಣ, ಪ್ಲೀಸ್ ಮಾಮ್ ದೊಡ್ಡಪ್ಪ ನೀವಾದ್ರು ನನ್ನ ಮಾತು ಕೇಳಿ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಕಣ್ಣೊಡ್ಸೋ ಪ್ರಯತ್ನನ ಈ ಕಡೆ ಅಂಜು ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಲ್ಲೇರಂತಹ ಲಚ್ಚಿ ಅವರು ಏನು ಮಾತಾಡ್ತಾ ಇದೆಯಾ ನೀನು, ಎಂಗೇಜ್ಮೆಂಟ್ಗೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು, ನೀನೇನೇ ಹೇಳಿದ್ರು ಸಹ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ, ಬ್ರೋ ಮತ್ತು ಅದಕ್ಕೆ ನಾಳೆನೇ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಲಚ್ಚಿ ಅವರು ಹೇಳ್ತಾರೆ. ಇನ್ನು ಈ ಕಡೆ ಒಲ್ಲದ ಮನಸ್ಸಿಂದ ಮನೆಯವರು ಎಲ್ಲರ ಸಮ್ಮುಖದಲ್ಲೂ ಈ ಕಡೆ ಅಂಜುನ ಒಪ್ಪಿಸುವಂತಹ ಪ್ರಯತ್ನ ನಡೆಯುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.